ಉತ್ತರ ಕರ್ನಾಟಕದಾಗ ಹೋದಾಗ ನಿಮ್ಗೆ ಆದಂಥ ರೆಸ್ಪಾನ್ಸ್ ಸಿಕ್ಕಿದ್ದು ರೀತಿ ಹೇಗಿತ್ತು? ಅವ್ರಿಗೆ ಫಿಲ್ಟರ್ಸೇ ಇಲ್ಲ ಅವ್ರು ಕೊಡೋ ಪ್ರೀತಿಯಲ್ಲಿ, ಅಷ್ಟು ಚೆನ್ನಾಗಿತ್ತು. ನೀವೇನಾರ ಆಕ್ಟರ್ ಆಗಿರ್ಲಿಲ್ಲ ಅಂದ್ರೆ ಏನ್ ಆಗ್ತಿದ್ರಿ ನೀವು? ಬಿಸ್ನೆಸ್ ಮ್ಯಾನ್. ಸೆಕೆಂಡ್ ಥಾಟೇ ಇಲ್ಲ, ನೋ ಪ್ಲಾನ್ ಬಿ. ಇದಷ್ಟೇ ಇದ್ದಿದ್ದು, ಇದಷ್ಟೇ ಆಗ್ಬೇಕಿದ್ದು. ಎಲ್ಲರಿಗೂ ದುಡ್ಡು ಅನಿಸ್ತಾ ಇದ್ರಿ, ಅದು ಕಮೆಂಟ್ಸ್ಗಳು ನಾನು ಓದಿದೆ, ಅಪ್ಪಾಜಿ ಇಟ್ಟಿದ್ದಾರೆ ಅದಕ್ಕೆ ಅನಿಸ್ತಿದ್ದಾರೆ, ಅದಕ್ಕೇನು ಹೇಳ್ತಿದ್ದಾರೆ? ಇರ್ಲಿ ಬಿಡಿ, ಅವ್ರಿಗೂ ಅಪ್ಪಾಜಿ ಇದಾರಲ್ಲ ಹಂಚಕ್ಕೆ ಅಷ್ಟೇ. ಡ್ಯಾನ್ಸ್ ಅಂತ ಬಂದಾಗ ನಿಮ್ಗೆ ಯಾರು ಗಾಡ್ ಫಾದರ್ ಅಂತ ತಗೋತೀರಿ? ಅಫ್ಕೋರ್ಸ್ ಒನ್ ಆ್ಯಂಡ್ ಓನ್ಲಿ ಅಪ್ಪು ಸರ್ಗಂತ ಕಾಂಪಿಟೇಷನ್ ಇಲ್ಲ. ಈಸ್ ದ ಬೆಸ್ಟ್. ಇನ್ನು ಎರಡನೇ ರಿಪ್ಲೇಸ್ಮೆಂಟ್ ಇಲ್ಲ ಅಲ್ಲಿ. ನೀವೇನ ಡೈರೆಕ್ಷನ್ ಮಾಡಿದ್ರೆ ಹೀರೋ ಯಾರನ್ನ ಹಾಕೋತೀರಿ? ಮಾಡಿದ್ರು ನಾನು ಅಣ್ಣನಿಗೆ ಮಾಡ್ತೀನಿ, ದರ್ಶನಂಗೆ ಮಾಡ್ತೀನಿ. ಎಲ್ಲೇ ಹೋದ್ರು ನನಗೆ 3 ಥರ ಅಭಿಮಾನಿಗಳು. ಒಂದು ದರ್ಶನದ ಅಭಿಮಾನಿಗಳು, ಒಂದು ನಮ್ಮ ತಂದೆದ ಅಭಿಮಾನಿಗಳು, ಇನ್ನೊಂದು ನಂದು ಬೆಳಕಿನ ಕವಿತೆ ಹಾಡು ಮತ್ತು ಈಗ ಅಯ್ಯೋ ಶಿವನೇ ಹಾಡೋದಕ್ಕೆ ಅಭಿಮಾನಿಗಳು. ನಿಮಗೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಷ್ಟನಾ? ಇವಾಗ ಯಾವ್ದಾದ್ರು ರಿಲೀಸ್ ಆಗುತ್ತೆ ಕನ್ನಡ ಲಾಸ್ಟಿಗೆ ಇರುತ್ತೆ. ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಕನ್ನಡ ಅದು ನಂಗೆ ಇಷ್ಟ ಆಗಲ್ಲ. ಅದು ಕನ್ನಡ ಫಸ್ಟ್ ಬರ್ಬೇಕು. ಕನ್ನಡದಲ್ಲೂ ಮಾಡಿ, ಬೇರೆ ಭಾಷೆಯಲ್ಲೂ ಮಾಡಿ, ಬಟ್ ಕನ್ನಡ ಪ್ರಿಫರೆನ್ಸ್ ಫಸ್ಟ್ ಬರಬೇಕು ಅನ್ನೋ ಒಂದು, ಅದು ನಮ್ಮದೇ ಫಾಲ್ಟ್. ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಡೆಫಿನೆಟ್ಲಿ ಅದು ಅಲ್ಲಿಂದ ಅಲ್ಲಿಗೆ ಬರುತ್ತೆ. ಕಾಮಿಡಿಯನ್ ಜೊತೆ ಫಸ್ಟ್ ಸಿನಿಮಾ ಮಾಡಿದೆ, ಆ ಕಾಂಟ್ರವರ್ಸಿ ಬಗ್ಗೆ ಏನು ಹೇಳ್ತೀನಿ? ನಾನು ಅಲ್ಲಿ ಕನ್ವೆ ಮಾಡಿದೆ, ನನ್ನ ಸುತ್ತಮುತ್ತ ಜನ ನನ್ಗೆ ಹೇಗೆ ರಿಯಾಕ್ಟ್ ಮಾಡಿದ್ರು, ನನಗೆ ಎಷ್ಟು ಮೆಂಟಲಿ ಟಾರ್ಚರ್ ಆಗಿತ್ತು ಅಂದರೆ ಆ ಥರ ಥಿಂಕಿಂಗ್ ಇತ್ತು. ಇವಾಗ ಅವರೇ ಗೆದ್ದು ನಿಂತಿದ್ದಾರೆ ಅಂತ ಹೇಳಿದ್ದು. ನಾನು ಜನ ಹೇಳಿದ್ದನ್ನ ನಾನು ಕನ್ವೆ ಮಾಡಿದ್ನ, ಅದನ್ನ ತಪ್ಪಾಗಿ ತಿಳ್ಕೊಂಡ್ರೆ ನಾನೇನು ಮಾಡ್ತಾರೆ. ಪ್ರೆಸ್ ಕ್ಲಬ್ಬಲ್ಲಿ ನಿಮ್ಗೊಂದು ಕ್ವಶನ್ ಕೇಳ್ದೆ, ದರ್ಶನ್ ಸರ್ದು ಮತ್ತು ಸುದೀಪ್ ಸರ್ದು ಕೇಳಿದಾಗ ನಿಮ್ಮ ರೆಸ್ಪಾನ್ಸ್ ಏನಾಗಿದೆ ಅಂತ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನಮ್ಮ ಮನಸ್ಸಲ್ಲಿ ಏನಿರಲ್ಲ ಸರ್, ಒಂದು ಫ್ಲೋ, ಒಂದು ಮೂಮೆಂಟಾಗಿ ಏನೋ ಒಂದು ಬಾಯಿಂದ ಬಂದುಬಿಟ್ಟಿರುತ್ತೆ. ನೀನು ತುಂಬ ಚಿಕ್ಕವನು, ನಾನು ಏನಕ್ಕೆ ಹೋಗಿ ಮಧ್ಯದಲ್ಲಿ ಕಡ್ಡಿ ಎಲ್ಲಾಡಿಸ್ಬೇಕು, ಸುಮ್ಮನೆ ಇದ್ಬಿಟ್ರೆ ಒಳ್ಳೇದು. ಇವತ್ತಿಗೂ ಅದು ನಿಮ್ಮ ಸಿನಿಮಾ ಬಗ್ಗೆ, ಪೈರಸಿ ಬಗ್ಗೆ ನೀವೇನು ಸ್ಟೆಪ್ ತಗೊಳ್ತೀವಿ? ಮಾಡಲಿ ಬಿಡಿ ಸರ್, ಆಲ್ ದ ಬೆಸ್ಟ್. ಜಾಸ್ತಿ ಮಾಡಿ ಸಿನಿಮಾ ಚೆನ್ನಾಗಿ ಥಿಯೇಟ್ರಿಗೆ ಬಂದು ನಾನು ನೋಡ್ತಾರೆ, ನಾನು ಅಷ್ಟೇ ನಂಬಿರೋದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಇದೇ ಜಾನ್ 23 ಒಂದು ಸಖತ್ತಾಗಿರೋ ಸಿನಿಮಾ ಬರ್ತಿದೆ. ಅದೇ ಸಿನಿಮಾ ಹೆಸರು ಕಲ್ಟ್ ಅಂತ. ಆ ಸಿನಿಮಾದ ಹೀರೋ ಹಾಗೂ ಹೀರೋಯಿನ್ ನನ್ನ ಜೊತೆಗಿದೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. ಹಾಯ್ ಸರ್. ನಮಸ್ತೆ. ಹಾಯ್ ಮೇಡಮ್. ನಮಸ್ತೆ. ಫಸ್ಟ್ ಆಫ್ ಆಲ್ ಹ್ಯಾಪಿ ನ್ಯೂ ಇಯರ್ ಇಬ್ಬರಿಗೂ. ಥ್ಯಾಂಕ್ ಯು. ನಿಮಗೂ ಕೂಡ. ಜನವರಿಯ ಫಸ್ಟ್ ತಿಂಗಳಲ್ಲೇ ಸಿನಿಮಾ ರಿಲೀಸ್ ಮಾಡ್ತಿದ್ದೀರಾ. ಸಿನಿಮಾ ಬಗ್ಗೆ ಮಾತಾಡ್ಬಿಟ್ಟು ಪ್ರಮೋಷನ್ ಬಗ್ಗೆ ಮಾತಾಡ್ತೀನಿ. ಸಿಕ್ಕಾಪಟ್ಟೆ ಈ ಸಿನಿಮಾಗೆ ನಿಮಗೆ ಪ್ಲಸ್ ಆಗಿದೆ ಅಂದರೆ ಪ್ರಮೋಷನ್ಸು. ಎಲ್ಲ ಕಡೆ ಸುತ್ತಾಡಿದ್ರಿ, ಅದರಲ್ಲೂ ಕೈಯೇಟ್ ಮಾಡ್ಕೊಂಬಂದಿದ್ದೀರಾ. ಇವ್ರಿಗೂ 3 kg ಇಳಿದಿದ್ದಾರೆ. ಹೇಗೆ ಅನಿಸಿದೆ ಪ್ರಮೋಷನ್ಸ್ ಲೆಕ್ಕದಲ್ಲಿ? ತುಂಬ ಚೆನ್ನಾಗಿದೆ ಸರ್, ಎಲ್ಲ ಕಡೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಾವು ಏನು ನಿರೀಕ್ಷೆ ಇಟ್ಕೊಂಡು ಹೋಗಿದೆಯೋ ಅದಕ್ಕಿಂತ ಮೀರಿ ನಾವು ಗ್ರೇಟ್ಫುಲ್ಲಾಗಿ ಬಂದಿದ್ದೀವಿ, ಚಿರಋಣಿಯಾಗಿ ಬಂದಿದ್ದೀವಿ. ಸೊ ಯಾವ ಥರ ನಿಮಗೆ ಆ ಪ್ರಮೋಷನ್ಸ್ ಬಗ್ಗೆ ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೀವು ವೀಡಿಯೋಸ್ಗಳು ನೋಡಿರ್ತೀರಾ, ಸೊ ಅದರಲ್ಲೇ ನಿಮ್ಗೆ ಉತ್ತರ ಸಿಗುತ್ತೆ. ಓಕೆ. ಈ ಚಿತ್ರದುರ್ಗ, ಹಾವೇರಿ ಕಡೆ ಉತ್ತರ ಕರ್ನಾಟಕದಾಗ ಹೋದಾಗ ನಿಮ್ಗೆ ಆದಂಥ ರೆಸ್ಪಾನ್ಸ್ ಸಿಕ್ಕಿದ್ದು ರೀತಿ ಹೇಗಿತ್ತು? ಇಬ್ಬರು ಅವ್ರಿಗೆ ಫಿಲ್ಟರ್ಸೇ ಇಲ್ಲ ಅವ್ರು ಕೊಡೋ ಪ್ರೀತಿಯಲ್ಲಿ, ಅಷ್ಟು ಚೆನ್ನಾಗಿತ್ತು. ಎಸ್ಪೆಷಲಿ ಹಾವೇರಿ ಒಂದು ಚಿಕ್ಕ ಕಾಲೇಜ್ಗೂ ದೊಡ್ಡ ಕಾಲೇಜ್ಗೂ ಯಾವ ಕಾಲೇಜ್ಗೆ ಹೋದರೂ ಕೂಡ ಅದೇ ಥರ ರೆಸ್ಪಾನ್ಸ್ ಇರ್ತಿತ್ತು. ಅವ್ರಿಗೆ ಎಕ್ಸಾಮ್ ಟೈಮ್ ಇತ್ತು ಅವಾಗ, ಅಂದರೂ ಕೂಡ ನಾವು ಬರೋವರೆಗೂ ವೇಟ್ ಮಾಡಿ ನಮಗೋಸ್ಕರ ವೆಲ್ಕಮ್ ಮಾಡೋಕ್ಕೆ ರೆಡಿ ಇದ್ದರು. ಆಮೇಲೆ ಧಾರವಾಡಲ್ಲಿ ಫಸ್ಟ್ ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ದು, ಅದು ಎಲ್ಲ ಕಡೆ ವೈರಲ್ ಆಗೋಯ್ತು, ತುಂಬ ಜನ ಸೇರಿದ್ರು ಅಂತ. ತುಂಬ ಖುಷಿ ಆಗುತ್ತೆ. ಅಂದರೆ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ನಾನು ಶೂಟಲ್ಲಿದ್ದೆ. ಅದು ಫಸ್ಟ್ ನಾನು ಪ್ರೀ ರಿಲೀಸ್ ಅಂದರೆ ಫಸ್ಟ್ ಪ್ರಮೋಷನ್ ಅಟೆಂಡ್ ಮಾಡಿದ್ದೆ ಧಾರವಾಡದು. ಸೊ ಅದೇ ತುಂಬ ಚೆನ್ನಾಗಾಗೋಯ್ತು. ವೆರಿ ಹ್ಯಾಪಿ. ಓಕೆ ಸರ್, ಅನಿಲ್ ಸರ್ ಈ ಕತೆ ತಗೊಂಬಂದಾಗ ಕಲ್ಟ್ ಅಂತ ಕೇಳಿದ್ರ ಟೈಟಲ್ ಅಥವಾ ಕಲ್ಟ್ ಅಂತ ಇಟ್ಟಿದ್ರ ಸರ್? ಅವ್ರು ಮುಂಚೆ ಟೈಟಲ್ ರಿಜಿಸ್ಟರ್ ಮಾಡಿ ಇಟ್ಟಿದ್ರು, ಆ ಕತೆಗೋಸ್ಕರ ಅಂತಲ್ಲ. ಅವ್ರಿಗೆ ಕಲ್ಟ್ ಅಂತ ತುಂಬ ಇಷ್ಟ ಆಗ್ತಿದ್ರಿಂದ ಅವ್ರು ಟೈಟಲ್ ರಿಜಿಸ್ಟರ್ ಮಾಡಿ ಮುಂಚೆನೇ ಇಟ್ಟಿದ್ರು. ಅವ್ರ ಕತೆ ಬಂದು ಹೇಳಿದಾಗ ಟೈಟಲ್ ಅಂತೂ ಇರಲಿಲ್ಲ, ಸೊ ಡೈರೆಕ್ಟಾಗಿ ಕತೆನೇ ಬಂದು ಹೇಳಿದ್ರು. ಓಕೆ. ಈ ಕತೆ ಕೇಳಿದಾಗ ನಿಮ್ಗೆ ಹೊಡೆದಂಥ ಪ್ಲಸ್ ಪಾಯಿಂಟ್ ಏನು ಈ ಸಿನಿಮಾ ಬಗ್ಗೆ? ನಂದು ಏನಕ್ಕಂದರೆ ಒಂದು ಆ್ಯಕ್ಟರ್ಗೆ ಒಂದು ಆ್ಯಕ್ಟಿಂಗ್ ಮಾಡೋ ಜಾಗ ಸಿಗ್ತಾ ಇದೆ. ಬೇರೆ ಥರ ನನಗೆ 2ನೇ ಸಿನಿಮಾಗೆ 3 ಶೇಡ್ ಕಾಣಿಸ್ಕೊಳ್ತಾರದು. ಇದು ಒಂದು ನನಗೆ ಯಾಕೋ ನನ್ನ ಕರಿಯರ್ಗೂ ಪ್ಲಸ್ ಆಗುತ್ತೆ. ಆಮೇಲೆ ಕನ್ನಡ ಇಂಡಸ್ಟ್ರಿಗೂ ಒಂದು ಹೊಸತನ ಕೊಡೋ ಥರ ಫೀಲ್ ಆಗುತ್ತೆ ಅಂತೇಳಿ ಈ ಕತೆನ ಆಯ್ಕೆ ಮಾಡ್ಕೊಂಡೆ. ಓಕೆ. ಮಲಕಿ ಮಮ್ಮಿ ನಿಮ್ದಿದ್ದು 3ನೇ ಸಿನಿಮಾ, ಅನಿಲ್ ಸರ್ ಜೊತೆಗೆ 2ನೇ ಸಿನಿಮಾ. ಅವರ ಒಂದು ಲಾಡಿ ಮಿಡಿತ ನಿಮ್ಗೆ ಗೊತ್ತಿರುತ್ತೆ ಅನಿಲ್ ಸರ್ದು. ಈ ಸಿನಿಮಾ ಸೆಲೆಕ್ಷನ್ ಆಗಬೇಕಂದ್ರೆ ನಿಮ್ಗೆ ಏನು ಪ್ಲಸ್ ಪಾಯಿಂಟ್ ಆ್ಯಡ್ ಆಯ್ತು? ನನಗೆ ಸಿನಿಮಾ ಕ್ಯಾರೆಕ್ಟರೇ ಪ್ಲಸ್ ಪಾಯಿಂಟ್ ಅಂತ ಅನಿಸುತ್ತೆ. ಅದು ರಿಲೀಸ್ ಆದ್ಮೇಲೆ ಜನ ಹೇಳ್ಬೇಕು, ನನಗೆ ಹಂಗೆ ಅನಿಸುತ್ತೆ. ಅವ್ರು ಬರೆದಿರೋ ರೀತಿ, ಅದು ಆ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋ ರೀತಿ. ಆಮೇಲೆ ಎಲ್ಲ ಹೀರೋಯಿನ್ಗೆ 2 ಶೇಡ್ ಇರೋದು ಕಷ್ಟನೇ. ಒಂದು ಶೇಡ್ ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ. ಅದು ನನಗಿರ್ಬೋದು, ಮ್ಯಾಮ್ಗಿರ್ಬೋದು, ರಚಿತಾ ಮ್ಯಾಮ್ಗಿರ್ಬೋದು, ಇಬ್ಬರಿಗೂ ಕೂಡ 2 ಶೇಡ್ ಇದೆ. ಅದೇ ಪ್ಲಸ್ ಪಾಯಿಂಟ್ ಅನ್ಸುತ್ತೆ. ಆಮೇಲೆ ಇಬ್ಬರೂ ಈಕ್ವಲಿ ಸ್ಕ್ರೀನ್ ಶೇರ್ ಮಾಡಕ್ಕೆ ಕೊಟ್ಟಿದ್ದಾರೆ.
ಅದು ಎಲ್ಲೂ ಆಗೋದೇ ಇಲ್ಲ. ಇವಾಗ ಒಬ್ರು ಸೂಪರ್ ಸ್ಟಾರ್ ಇದ್ರೆ ಅವ್ರದ್ದೇ ಜಾಸ್ತಿ ಇರುತ್ತೆ, ಇಲ್ಲ ಅಂದ್ರೆ ನಮ್ಮನ್ನ ಸೈಡ್ ಲೈನ್ ಮಾಡೋ ಎಲ್ಲ ಸಾಧ್ಯತೆ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಅದಾಗಿಲ್ಲ. ಓಕೆ, ನಿಮ್ಮಿಬ್ಬರಿಗೂ ಒಂದು ಸಿಮಿಲಾರಿಟೀಸ್ ಇದೆ. ಯಾಕಂದ್ರೆ ಮಲೈಕ್ ಅವ್ರ ಜೊತೆಗೆ ಮಾಡ್ತಿರೋ ಸಿನಿಮಾ 3 ಶೇಡ್ ಇದೆ, ಅದು 3ನೇ ಸಿನಿಮಾ ಆಗುತ್ತೆ. ನಿಮಗೆ 2ನೇ ಸಿನಿಮಾ ಅಂದ್ರೆ 2 ಹೀರೋಯಿನ್ ಆಗುತ್ತೆ. ಇದು ಹೇಗೆ ಅನ್ಸುತ್ತೆ? ಅಂದ್ರೆ ಕಾನ್ಸೆಪ್ಟ್ ಹೇಗೆ ಅನ್ಸುತ್ತೆ ಸರ್? ಇಬ್ರು ಇನ್ಸಿಡೆನ್ಸ್ ಅಷ್ಟೇ, ಇನ್ನೇನಿಲ್ಲ. ಇಬ್ರು ಹೀರೋಯಿನ್ ಜೊತೆ ವರ್ಕ್ ಮಾಡ್ಬೇಕಂದ್ರೆ ಚಿತ್ರ ಮೇಡಮ್ ಇದ್ದಾರೆ ಈ ಸಿನಿಮಾದಲ್ಲಿ, ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ನನಗೆ ಎಲ್ಲೂ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ನನಗೆ ಸಿನಿಮಾ ಮುಂಚಿನ ಅವ್ರ ಫ್ರೆಂಡ್ ಆಗಿರೋದ್ರಿಂದ ಸೊ ಆ ಕಂಫರ್ಟ್ ಝೋನು ಇತ್ತು. ಬಟ್ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇತ್ತು, ಎಷ್ಟಿತ್ತು ಸ್ಟಾರೇ ಸೆಟ್ಗೆ ಬಂದಮೇಲೆ ಆ ಥರ ಮೋಸ್ಟ್ ಏನೋ ಬಿಹೇವ್ ಮಾಡಬಹುದಾ ಅನ್ನೋ ಒಂದು ಕ್ವೆಶನ್ ಇತ್ತು. ಬಟ್ ಶಿ ವಾಸ್ ನಾಟ್ ಲೈಕ್ ದಟ್. ಓಕೆ, ನಿಮ್ಮ ಜೊತೆ ಚಿತ್ರಮ್ಮ 2 days ಅಷ್ಟೇ ನಾನು ಕೆಲಸ ಮಾಡಿದ್ದು. ಅದ್ರಲ್ಲಿ ಅಷ್ಟು ಹೆಚ್ಚಾಗಿ ಅವ್ರ ಬಗ್ಗೆ ತಿಳ್ಕೊಳಕ್ ಗೊತ್ತಾಗಿಲ್ಲ ನನಗೆ. ಬಟ್ ಕೇಳಿರೋದು ಮಾಡಿರೋದೆಲ್ಲ ಕೇಳಿದ್ರೆ ನಾನು ಒಂದೇ ಸತಿ ಕ್ಯಾರವ್ಯಾನಲ್ಲಿ ಹೋಗ್ಬಿಟ್ಟು, ನಾನು ನನ್ನ ಶೂಟಿಂಗ್ ಇರಲಿಲ್ಲ, ಅವ್ರದ್ದಿತ್ತು. ನಾನೇ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹೊರಡ್ಬೇಕಿತ್ತು. ಅವಾಗ ಒಂದು 10 minutes ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿದೆ, ಚೆನ್ನಾಗಿತ್ತು. ಯಾವುದೇ ಸಿನಿಮಾ ಆಡಿಯನ್ಸಿಗೆ ರೀಚ್ ಆಗಬೇಕಂದ್ರೆ ಸಾಂಗ್ಸ್ಗಳು ಇಂಪಾರ್ಟೆಂಟು. ಫಸ್ಟ್ ಸಾಂಗ್ ಅಯ್ಯೋ ಶಿವನೇ ರಿಲೀಸ್ ಆದಾಗ ಆರ್ಗ್ಯಾನಿಕ್ ವ್ಯೂಸ್ 1.5 ಕೋಟಿ ರೀಚ್ ಆಗಿದೆ. ನಿಮ್ಗೆ ಅನಿಸ್ತಾ ಹಿಂಗಿಲ್ಲ? ಅಂದ್ರೆ ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ ಸಿಕ್ಕಾಪಟ್ಟೆ ಜನ ಮಾಡಿದ್ದಾರೆ. ಖಂಡಿತ ಫಿಕ್ಸ್ ಆಗಿದೆ. ನಮ್ಮ ಎಲ್ರಿಗೂ ಫಿಕ್ಸ್ ಆಗಿತ್ತು ಹಾಡು ಹಿಟ್ಟು ಅಂತ ಹೇಳಿ. ಯಾವುದೇ ಬಟ್ ರಿಲೀಸ್ ಆಗಿ 2 daysಗೆ ಸಿಕ್ಕಾಪಟ್ಟೆ ಭಯದಲ್ಲೂ ಇದ್ವಿ ನಾವು. ಹೇಗೆ ತಗೋತಿದಾರ ಜನ, ರೀಚ್ ಆಗ್ತಿದ್ಯಾ? ಫಸ್ಟ್ 2 daysಗೆ ಎಲ್ಲಿ ಗೊತ್ತಾಗುತ್ತೆ. ಗ್ರ್ಯಾಜುಲಿ ಇವಾಗ ಅನಿಲ್ ಸರ್ ಹೇಳ್ದಾಗೆ ನಾವು ಒಂದು 2 ಸಾಲ ಹೇಳಿದ್ರೆ 4 ಸಾಲ ಜನ ಹಾಡ್ತಾರೆ ಆಡಿಯನ್ಸ್ ಕಡೆಯಿಂದ. ಅಷ್ಟು ಬಯಟ್ ಆಗೋಗಿದೆ ಜನಕ್ಕೆ. ಸೊ ವೆರಿ ಗ್ರೇಟ್ಫುಲ್. ಓಕೆ ಸರ್, ಈ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ ಬನಾರಸ್ ಟು ಕಲ್ಟ್, ಅದು ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ? ಹೇಗೆ ಅನ್ಸುತ್ತೆ ಅಂದ್ರೆ ನಾನು ಹಿಂಗೆ ಹೇಳಿ, ಈಗ ನೆಕ್ಸ್ಟ್ ಸಿನಿಮಾಗೆ ನಾನು ಮತ್ತೆ ಟ್ರಾನ್ಸ್ಫಾರ್ಮ್ ಆಗಲೇಬೇಕು. ಆಮೇಲೆ ಆ್ಯಸ್ ಅನ್ ಆ್ಯಕ್ಟರ್ ಕಲಾವಿದ ಅಂತ ಅದೇ ಥರ ಹೇಳೋದು, ಒಂದೇ ಥರ ನಾನು ಮಾಡ್ಕೊಂಡೋದು ನಾನು ಕಲಾವಿದ ಅಲ್ಲ. ಅದು ನನ್ನ ನೇಚರ್ ಥರ ಆಗೋಗ್ಬಿಡುತ್ತೆ. ಅದು ಬೇರೆ ಬೇರೆ ಸಿನಿಮಾಗೆ ಬೇರೆ ಬೇರೆ ಥರ ನಾವು ಮೋಲ್ಡ್ ಆಗ್ತಾ ಹೋಗ್ತಾ ಇರಬೇಕು. ಆವಾಗಲೇ ಜನ ನಮ್ಮನ್ನು ಇಷ್ಟಪಡೋದು, ಆವಾಗಲೇ ಅಭಿಮಾನ ಅಂತ ಬರೋದು. ಅಷ್ಟು ನಮ್ಮ ಕೆಲಸ ಅದು. ಓಕೆ ಮಲೈಕ್ ಮ್ಯಾಮ್, ಈ ಪಾತ್ರ ರಿಲೇಟೇಬಲ್ ಆಗಿ ನಿಮ್ಮ ಪರ್ಸನಲ್ ಲೈಫಲ್ಲಿ ಏನೋ ಟಚ್ ಆಗಿದೆ ಮ್ಯಾಮ್? ಇದು ಭರತನಾಟ್ಯ ಥರದ್ದು ಅದನ್ನು ಟಚ್ ಆಗಿದೆ? ಇಲ್ಲ, ಇದೆಲ್ಲ ಇದ್ರಲ್ಲಿ ಆಗಿರೋದೆಲ್ಲ ಹೊಸ ವಿಷಯನೇ. ಪ್ರಪೋಸ್ ಇರ್ಬೋದು, ಲವ್ ಇರ್ಬೋದು, ಅದೆಲ್ಲ ಹೊಸದೇ ನನಗೆ. ಯಾವ ಮಾಡಿಲ್ಲ ಇಲ್ಲಿ ತನಕ. ಸೊ ಅದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಥರನೇ ಇತ್ತು. ಭರತನಾಟ್ಯಂ ಡಾನ್ಸರ್ ಅಲ್ಲ ನಾನು. ನಂಗೆ ಭರತನಾಟ್ಯಂ ಮುದ್ರೆಗಳು ಏನೂ ಬರಲ್ಲ. ನನಗೆ ಕಥಕ್ ಗೊತ್ತು ಅಷ್ಟೇ, ಭರತನಾಟ್ಯಂ ಗೊತ್ತಿಲ್ಲ. ಬಟ್ ನಂಗೆ ಆ ಥರ ಕಾಸ್ಟ್ಯೂಮ್ ಹಾಕೋಕ್ಕೆ ಚಾನ್ಸ್ ಸಿಕ್ಕಿತ್ತು ತುಂಬ. ಆಮೇಲೆ ಎಂಟ್ರಿ ಸೀನ್ ಆ ಥರ ಡಿಸೈನ್ ಮಾಡಿರೋದು ಆ್ಯಸ್ ಅ ನ್ಯೂ ಕಮರ್. ಐ ಆಮ್ ವೆರಿ ಹ್ಯಾಪಿ. ಸರ್ ಯಾವಾಗಲೂ ಹೇಳ್ತಾರೆ ತುಂಬ ಚೆನ್ನಾಗಿದೆ ನಿನ್ನ ಎಂಟ್ರಿ ಸೀನ್, ತುಂಬ ಚೆನ್ನಾಗಿದೆ ಅಂತ. ನಾನು ಅವತ್ತು ಫಸ್ಟ್ ಶೋ ನೋಡೋಕೆ ಕಾಯ್ತಾ ಇದ್ದೀನಿ. ಓಕೆ ಸರ್, ಈ ಅಂದ್ರೆ ರಾಕ್ ಸ್ಟಾರ್ ನನಗನ್ಸುತ್ತೆ ಈ ಸಿನಿಮಾದಲ್ಲಿ ರಾಕ್ ಸ್ಟಾರ್ ಆಗಿರ್ತೀರಂತ ಪಕ್ಕ, ಅದಂತೂ ಗೊತ್ತು ನನಗೆ. ಇಲ್ಲೂ ಹೌದಾ ಸರ್? ಗೊತ್ತಿಲ್ಲ ಸರ್. ಓಕೆ ಸರ್, ಈ 3 ಶೇಡ್ಸ್ ಇದೆ ಅಂದ್ರಲ್ಲ, ನಿಮಗೆ ಪರ್ಸನಲ್ ಲೈಫ್ ಹತ್ತುವಂಥ ಶೇಡ್ ಯಾವ್ದು ಸರ್ ಈ 3 ಶೇಡಲ್ಲಿ? 3 ಕೂಡ ಅದು ಯಾವ್ದು ಅಂತ ಹೇಳ್ಬೋದು ಸರ್? ಸಂದರ್ಭಗಳ ಮೇಲೆ ಡಿಪೆಂಡ್. ನನ್ನ ಸಿಚುವೇಶನ್ ಇಲ್ಲ, ನಮ್ಮ ಜೀವನದಲ್ಲಿ ಆ ಥರ ಏನಾದರೂ ಘಟನೆ ಬಂತು, ಇಲ್ಲ ನಾನು ಏನಾದರೂ ಡಿಸ್ಟರ್ಬ್ ಆದರೆ ಆ ಥರ. ಓಕೆ ಸರ್, ನೀವೇನಾರ ಆ್ಯಕ್ಟರ್ ಆಗಿರಲಿಲ್ಲ ಅಂದರೆ ಏನಾಗ್ತಿದ್ರಿ ಸರ್? ಬಿಸ್ನೆಸ್ ಮ್ಯಾನ್ ಆಗ್ತಿದ್ದೆ. ಬಿಸ್ನೆಸ್ ಮ್ಯಾನ್. ಅಪ್ಪಾಜಿದೇನೋ ಪೊಲಿಟಿಷಿಯನ್ಗೆ ಸೇರ್ಕೊಂಡ್ಬಿಡ್ತಿದ್ರು? ಅವ್ರಿಗೆ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಓಕೆ ಮ್ಯಾಮ್, ನೀವೇನಾರ ಆರ್ಟಿಸ್ಟ್ ಆಗಿರಲಿಲ್ಲ ಅಂತಂದ್ರೆ ಏನಾಗ್ತಿದ್ವಿ ಮಲೈಕ್? ಏನು ನನ್ನ ಸೆಕೆಂಡ್ ಥಾಟೇ ಇಲ್ಲ, ನೋ ಪ್ಲಾನ್ ಬಿ. ಓಕೆ, ಇದಷ್ಟೇ ಇದ್ದಿದ್ದು, ಇದಷ್ಟೇ ಆಗಬೇಕಿದ್ದು, ಯೋಚನೆ ಮಾಡಿರಲಿಲ್ಲ. ಬಟ್ ಆಸೆಗಳು ತುಂಬ ಇತ್ತು. ಏರ್ ಹಾಸ್ಟೆಸ್ ಆಗಬೇಕು, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಆ ಥರ ಏನೋ ಇತ್ತು. ಬಟ್ ಅಲ್ಲ, ಅವಾಗ ಹಿಂಗೆ ಬರೋದು ಹೋಗೋ ಥರ. ಓಕೆ ಓಕೆ ಜೈತ್ಕನ್ ಸರ್, ಮನೇಲಿ ಇಷ್ಟು ದೊಡ್ಡ ಹುಡುಗ ಆಗಿದ್ರು ಮನೇಲಿ ಉಗ್ಗಿಸ್ಕೋತೀರಾ ಸರ್ ನೀವು ಅಪ್ಪಾಜಿ ಕಡೆ ಅಥವಾ ಅಮ್ಮ ಕಡೆ? ಕೋಪ ಬಂದರೆ ಅಪ್ಪನೂ ಬೈತಾರೆ, ಅಮ್ಮನೂ ಬೈತಾರೆ, ಸಹಜ ಅಲ್ವಾ, ಅದೇನು ವಿಷಯ. ಯಾವ ಥರ ಬೈತಾರೆ, ಯಾವ ಸಂದರ್ಭಕ್ಕಂತ ತಿಳಿ? ಡಿಪೆಂಡ್ಸ್ ಏನಾಗಿರುತ್ತೆ ಅಂತ ಹೇಳಿ. ಮಮ್ಮಿ ಅಂತೂ ಕೆಟ್ಟ ಪದಗಳು ಉಪಯೋಗಿಸಲ್ಲ, ಜೋರಾಗಿ ಕೂಗಿ ಮಾತಾಡ್ತಾರೆ. ಅಪ್ಪ ಒಂದು ಸ್ವಲ್ಪ ಬೇರೆ ರೇಂಜ್ ಹೋಯ್ತು ಅಂದರೆ ABCD ಎಲ್ಲ ಬರುತ್ತೆ. ಓಕೆ ಸರ್, ಇನ್ನೊಂದು ವೈರಲ್ ಆಗಿತ್ತು ಅಂದರೆ ಐ ಥಿಂಕ್ ದಾವಣಗೆರೆ ಅಥವಾ ಹುಬ್ಳಿ ಕಾಣಿಸುತ್ತೆ. ಅಪ್ಪಾಜಿ, ನಾನು ಸುಮಾರು ಕಡೆ ನೋಡ್ತೀನಿ, ಅಪ್ಪಾಜಿ ಎಲ್ಲರೂ ದುಡ್ಡು ತೆಗೆದು ಕೊಡ್ತಾರೆ ಬಡವ್ರಿಗೆಲ್ಲ. ನೀವು ಆ ಥರ ದುಡ್ಡು ತೆಗೆದು ಕೊಟ್ಟಿದ್ದು ನಾನು ನೋಡಿದೆ, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಎಲ್ಲಿ ಸರ್ ಅದು? ಗೊತ್ತಿಲ್ಲ ಸರ್. ಅದು ಯಾರು ಹೇಳ್ಕೊಟ್ಟಿದ್ದು, ಪ್ಲಸ್ ಎಲ್ಲರಿಗೂ ದುಡ್ಡು ಅನಿಸ್ತಾ ಇದ್ರಿ. ಅದು ಕಮೆಂಟ್ಸ್ಗಳು ನಾನು ಓದಿದೆ, ಅಪ್ಪಾಜಿ ಇಟ್ಟಿದ್ದಾರೆ ಅದಕ್ಕೆ ಅನಿಸ್ತಿದ್ದಾರೆ, ಅದಕ್ಕೇನು ಹೇಳ್ತಿದ್ದಾರೆ ಸರ್? ಇರಲಿ ಬಿಡಿ, ಅವ್ರಿಗೂ ಅಪ್ಪಾಜಿ ಇದ್ದಾರಲ್ಲ, ಹಂಚೆ ಕೇಳಿ ಫಸ್ಟ್. ಓಕೆ, ಕ್ವಶನ್ ಬೇಕಾಗಿತ್ತು ಅನ್ಸ್ಬಿಟ್ಟಿದೆ. ಸರಿ, ಓಕೆ ಮಲೈಕ್ ಮ್ಯಾಮ್, ನೀವು ಸಣ್ಣವರಾದಾಗ ಇದ್ದಂಥ ಒಂದು ನೆನಪು ಈಗಲೂ ಸಿನಿಮಾದಲ್ಲಿ ನಾನು ಮಾಡ್ತೀನಿ ಅಂತಂದ್ರೆ ಯಾವ್ದು? ಒಂದು ಸಿಹಿ ನೆನಪಾಗಲಿ, ಒಂದು ಚೈಲ್ಡ್ಹುಡ್ ಡೇಸ್ಗಳಲ್ಲಿ ಮಾಡಿರೋ. ನನ್ನ ಚೈಲ್ಡ್ಹುಡ್ ಚೆನ್ನಾಗಿರ್ಲಿಲ್ಲ. ಸೊ ನನ್ನ ಚೈಲ್ಡ್ಹುಡ್ ಅಂದ್ರೇನೆ ಇಷ್ಟ ಇಲ್ಲ. ಓಕೆ,
ಇಲ್ಲ, ನನ್ನ ಚೈಲ್ಡ್ಹುಡ್ ನಂಗೇನು ನೆನ್ಸ್ಕೊಳಕ್ಕೆ ಇಷ್ಟ ಇಲ್ಲ. ಓಕೆ, ನಾನು ಚೈಲ್ಡ್ಹುಡ್ಡಲ್ಲಿ ಒಂದು ಮಾಡಬೇಕಾಗಿತ್ತು, ಈಗ ನಾನು ಸಿನಿಮಾದಲ್ಲಿ ಮಾಡಬೇಕು ಅಂತ. ಓಕೆ, ಸಿನಿಮಾದಲ್ಲಿ ತೋರಿಸ್ತಾ ಇದಾರೆ ಅಷ್ಟೇ. ಅದನ್ನ ರಿಯಲ್ ಲೈಫಲ್ಲಿ ಅಂತೂ ಮಾಡಿದ್ದೀನಿ, ಮತ್ತೆ ಇಂಜಿನಿಯರಿಂಗ್ ಟೈಮಲ್ಲೆಲ್ಲ. ಬಟ್ ಆ ಸ್ಕೂಲ್ ಲವ್, ಕಾಲೇಜ್ ಲವ್ ಎಲ್ಲ ಮಾಡಿಲ್ಲ. ಓಕೆ, ರೈತಕನ್ ಸರ್, ನಿಮ್ದು ಯಾವ್ದಾದ್ರು ಲವ್ ಸ್ಟೋರಿ ಯಾವ್ದಾದ್ರು ಹೇಳ್ಬೋದು? ಆ ಥರದ್ದು ನಾನು ಏನು ಅಲ್ಲ, ಲವ್ ಈಗ ಫಸ್ಟ್ ಬನಾರಸ್ ಬಂದಾಗ ಚಾಕ್ಲೇಟ್ ಬಾಯ್ಗೆ ಬಂದ್ರಿ, ಈಗ ನೋಡಿದ್ರೆ ಸಿಕ್ಕಾಪಟ್ಟೆ ರಗಡಾಗಿ ಬರ್ತಿದ್ದೀರಾ. ಲವ್ ಸ್ಟೋರಿಗಳು ಇದ್ದೇ ಇರುತ್ತೆ ಸರ್, ಇಲ್ಲ ನಿಜವಾಗ್ಲೂ ಪಾತ್ರಗಳು. ಲವ್ ಸ್ಟೋರಿ ಅಂದರೆ ನಾನು ಲವಲ್ಲಿ ಬೀಳ್ದು ತಾನೇ ಲವ್ ಸ್ಟೋರಿ ಆಗೋದು. ಹೀಗೆ ನಾನು ಆ ರಿಲೇಷನ್ಶಿಪ್ಪು ಆ ತಂಟೆಗೆ ನಾನು ಯಾವತ್ತೂ ಕಾಲೇ ಇಟ್ಟಿಲ್ಲ. ಹೌದಾ? ನಮ್ಮ ಸೆಟ್ಸಲಾಗಂತ ಫನಿ ಇನ್ಸಿಡೆಂಟ್ ಯಾವ್ದಾರು ಹೇಳ್ಬೋದು, ಹಂಚ್ಕೋಬೋದು? ಫನ್ನಿ ಇನ್ಸಿಡೆಂಟ್ ಫನ್ನಿ ಆಗಿ ಏನೂ ಇರಲಿಲ್ಲ, ಟೆನ್ಷನ್ ಆಗೇ ಜಾಸ್ತಿ ಇದ್ದಿದ್ದು. ಬಿಕಾಸ್ ಅಯ್ಯೋ ಶಿವನೇ, ಅಂದರೆ ಚಿತ್ರದುರ್ಗದಲ್ಲಿ ಶೂಟ್ ಎಲ್ಲ ಮಾಡುವಾಗ ಹಿಲ್ ಮೇಲೆ ಕೆಳಗಡೆ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಸೈಕಲ್ ಹೊಡಿಬೇಕಿತ್ತು ಆ ಮಡ್ ರೋಡಲ್ಲಿ. ಅಂದ್ರೆ ಸಿಕ್ಕಾಪಟ್ಟೆ ಬಸ್ನ ಚೇಸ್ ಮಾಡ್ಕೊಂಡು ನಾನು ಸೈಕಲ್ ಹೊಡಿಬೇಕಿತ್ತು. ಸಿಟಿ ಬಸ್ ಇರುತ್ತಲ್ಲ ಆ ಥರ ಬಸ್ಗಳು, ಹಳ್ಳಿ ಕಡೆ ಬಸ್ಸಸ್ ಇರುತ್ತಲ್ಲ ಕಲರ್ ಬಸ್, ಅದನ್ನ ಚೇಸ್ ಮಾಡ್ಕೊಂಡು ನಾನು ಸೈಕಲ್ ಹೊಡಿಬೇಕು. ಅದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ಬಿಟ್ರೆ ನಾವು ಶೂಟಿಂಗ್ ಆದ್ಮೇಲೆ ಎಲ್ಲರೂ ಸೇರಿ ಲೂಡೋ ಆಡ್ತಾ ಇದ್ವಿ. ಸೊ ನಾನಾಗ್ಲಿ, ನಮ್ಮ ಅಮ್ಮ ಆಗಲಿ, ಜಯದ್ ಆಗಲಿ, ನನ್ನ ಅಸಿಸ್ಟೆಂಟ್ಸ್, ಅವ್ರ ಅಸಿಸ್ಟೆಂಟ್ಸ್ ಎಲ್ಲ ಸೇರಿ ಲೂಡೋ ಆಡ್ತಾ ಇದ್ವಿ. ಅದು ಫನ್ನಿ, ಅಂದ್ರೆ ಹ್ಯಾಪಿ ಮೂಮೆಂಟ್ ಅಂತ ಹೇಳಿ. ಓಕೆ ಸರ್, ನಿಮಗೆ ಈ ಸೆಕೆಂಡ್ ಸಿನಿಮಾದಲ್ಲಿ ಫಸ್ಟ್ ಸೀನ್ ಯಾವ್ದಿತ್ತು, ಪ್ಲಸ್ ಡೈಲಾಗ್ಸ್ ಬಗ್ಗೆ ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇತ್ತು ಸರ್? ಫಸ್ಟ್ ಸೀನ್ ಅಂದರೆ ಬ್ಲಡಿ ಲವ್ ಹಾಡ್ದು ಲೀಡ್ ಇರುತ್ತೆ ಸಿನಿಮಾದಲ್ಲಿ, ಅದು ಫಸ್ಟ್ ಸೀನು. ಅದು ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಅದು ಕಂಟಿನ್ಯೂಷನ್ ಫಸ್ಟ್ ಡಾನ್ಸು, ಹೌದಾ? ಅಲ್ಲಿಂದ ನಾನು ಶುರುವಾಗಿದ್ದು. ಓಕೆ, ಲಾಸ್ಟ್ ಸೀನು ಇದೆ. ಈಗ ನಂದು ರಚಿತಾರಾಮ್ ಅವರ ಡ್ಯೂಯೆಟ್ ಸಾಂಗ್ ಈಗೇನು ನಾಳೆ ನಡೆದ್ರೆ ರಿಲೀಸ್ ಆಗುತ್ತಲ್ಲ, ಸೊ ಅದು ಲಾಸ್ಟ್ ಶೂಟ್. ಓಕೆ ಸರ್, ಇನ್ನೊಂದೇನಂದ್ರೆ ಡ್ಯಾನ್ಸ್ ವಿಚಾರದಲ್ಲಿ ಅಪ್ಪು ಸರ್ನ ನೀವು ಯಾವತ್ತು ಹೋಲಿಸ್ಕೊತೀರಿ? ಡ್ಯಾನ್ಸ್ ಅಂದ್ರೆ ಅವ್ರ ತರ ಇರ್ಬೇಕಂತ. ಈ ಸಿನಿಮಾದಲ್ಲಿ ಡ್ಯಾನ್ಸ್ ಏನಾರು ಇದೆಯಾ, ಅಥವಾ ಯಾರ ಬಿಟ್ಟಿದ್ದೀನಲ್ಲ ಸರ್ ನೀವೇ ಬ್ಲಡಿ ಲವ್ ಅಂತ? ಅಲ್ಲ, ಬ್ಲಡಿ ಲವ್ ಗೊತ್ತಾಯ್ತು, ಅದು ಚೆನ್ನಾಗಿ ಬಂದಿದೆ. ಅದು ಯಾರು ರೆಫರೆನ್ಸ್ ತಗೊಂಡು ಇದು ಮಾಡಿದ್ರಿ? ಇಲ್ಲ, ರೆಫರೆನ್ಸ್ ಅಂತ ಏನು ತಗೊಂಡಿಲ್ಲ. ನನಗೆ ಏನು ಕೆಪಾಸಿಟಿ, ನನ್ನ ಕೈಲಿ, ನನ್ನ ಶಕ್ತಿಯಲ್ಲಿ ಎಷ್ಟಿದೆಯೋ ನಾನು ಅದನ್ನು ಪ್ರಯತ್ನ ಪಟ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಸರ್, ಡ್ಯಾನ್ಸ್ ಅಂತ ಬಂದಾಗ ನಿಮ್ಗೆ ಯಾರು ಗಾಡ್ ಫಾದರ್ ಅಂತ ತಗೋತೀರಿ? ಅಫ್ಕೋರ್ಸ್ ಒನ್ ಆ್ಯಂಡ್ ಓನ್ಲಿ ಅಪ್ಪು ಸರ್ಗಂತ ಕಾಂಪಿಟೇಷನ್ ಇಲ್ಲ. ಹಿ ಈಸ್ ದ ಬೆಸ್ಟ್. ಇನ್ನು ಎರಡನೇ ರಿಪ್ಲೇಸ್ಮೆಂಟ್ ಇಲ್ಲ ಅಲ್ಲಿ. ಓಕೆ ಓಕೆ ಮ್ಯಾಮ್, ನಿಮ್ಮ ಒಂದು ಡ್ರೀಮ್ ರೋಲ್ ಅಂತಂದರೆ ಯಾವ ಥರದ್ದು ಪಾತ್ರ ನೀವು ಮಾಡ್ಬೇಕಂತ ಇಷ್ಟ ಮಾಡಕ್ಕೆ? ಡ್ರೀಮ್ ರೋಲ್ ಅಂತ ಸದ್ಯಕ್ಕಿಲ್ಲ. ಒಂದು ಒಳ್ಳೆ ರೊಮ್ಯಾಂಟಿಕ್ ಲವ್ ಸ್ಟೋರಿ ಕೊಡಬೇಕು, ಅಂದರೆ ಪ್ಯೂರ್ ಆಗಿರೋದು ಲವ್ ಸ್ಟೋರಿ ಕೊಡಬೇಕು. ಯಾವಾಗಲೂ ಹುಡುಗರೇ ಕೈ ಕೊಡ್ತಾರೆ, ಹುಡುಗರು ಯಾಕೆ ಹುಡುಗಿರ್ ಕೈ ಕೊಡೋ ಒಂದು ಸಿನಿಮಾನೇ ಮಾಡಬಾರ್ದ ಅಂತ ಅನ್ಸುತ್ತೆ. ಆ ಥರ ಒಂದು ಕನ್ನಡದಲ್ಲಿ ಮಾಡಿಲ್ಲ, ಆ ಥರ ಒಂದು ಮಾಡಬೇಕು ಅಂತ ಅನ್ಸುತ್ತೆ. ಓಕೆ ಸರ್, ನೀವೇನೋ ಡೈರೆಕ್ಷನ್ ಮಾಡಿದರೆ ಹೀರೋ ಯಾರನ್ನ ಹಾಕೋತೀರಿ ಸರ್? ನಾನು ಮಾಡಲ್ಲ ಸರ್ ಡೈರೆಕ್ಷನ್. ಸರ್, ಮಾಡಿದರೆ ಮಾಡೋದೇ ಇಲ್ಲ ಅಂದರೆ ಮಾಡಿದ ಪ್ರಶ್ನೆ ಎಲ್ಲಿ ಬರುತ್ತೆ? ಮಾಡಿದ್ರು ನಾನು ಅಣ್ಣನಿಗೆ ಮಾಡ್ತೀನಿ, ದರ್ಶನಂಗೆ ಮಾಡ್ತೀನಿ. ದರ್ಶನ್ ಸರ್. ಓಕೆ ಸರ್, ಇನ್ನೊಂದೇನಂದರೆ ಪ್ರಮೋಷನ್ ಅಂತ ಹೇಳಿದ್ನಲ್ಲ, ಅಲ್ಲಿ ಜಾಸ್ತಿ ಜನ ಈ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ನಿಮ್ಮನ್ನು ಸಪೋರ್ಟ್ ಮಾಡ್ತಿದ್ರು. ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಖುಷಿ ಆಗುತ್ತೆ ಸರ್, ಅವ್ರು ಸಪೋರ್ಟ್ ಮಾಡೋದಾಗ್ಬೋದು, ನನ್ನ ಮೇಲೆ ತೋರಿಸೋದು ಪ್ರೀತಿ ಆಗ್ಬೋದು, ಖುಷಿ ಆಗುತ್ತೆ. ಆಮೇಲೆ ನಾನು ಎಲ್ಲ ಕಡೆನೂ ಸುಮಾರು ಸತಿ ಹೇಳ್ಬಿಟ್ಟಿದ್ದೀನಿ, ನಾನು ಎಲ್ಲೇ ಹೋದರೂ ನನಗೆ 3 ಥರ ಅಭಿಮಾನಿಗಳು. ಒಂದು ದರ್ಶನದ ಅಭಿಮಾನಿಗಳು, ಒಂದು ನಮ್ಮ ತಂದೆದ ಅಭಿಮಾನಿಗಳು, ಇನ್ನೊಂದು ನಂದು ಬೆಳಕಿನ ಕವಿತೆ ಹಾಡು ಮತ್ತು ಈಗ ಅಯ್ಯೋ ಶಿವನೇ ಹಾಡಲಿಕ್ಕೆ ಅಭಿಮಾನಿಗಳು. ಖುಷಿ ಆಗುತ್ತೆ. ಓಕೆ ಮ್ಯಾಮ್, ಸೆಟ್ಸಲ್ಲಿ ಹೇಗಿರ್ತಿದ್ರು ಇದವರು? ಚೆನ್ನಾಗಿ, ಅಂದರೆ ಹೇಗಿರ್ತಿದ್ರು ಅಂದರೆ ಎಲ್ಲರಿಗೂ ಏನಂತಾರೆ, ಈಸ್ ವೆರಿ ಕೇರಿಂಗ್ ಟುವರ್ಡ್ಸ್ ಎವ್ರಿಬಡಿ. ನೀವಿರಲಿ, ಇಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ತುಂಬ ಕೇರಿಂಗ್. ಊಟ ಮಾಡಿದ್ರ ಏನು ಎತ್ತ ಎಲ್ಲಕ್ಕೆ ವಿಚಾರಿಸ್ಕೊಂಡು ಈಸ್ ವೆರಿ ಕೇರಿಂಗ್, ಡೌನ್ ಟು ಅರ್ತ್ ಪರ್ಸನ್. ಅಂದರೆ ಅವ್ರಿಗಿರೋ ಬ್ಯಾಕ್ಗ್ರೌಂಡ್ಗೆ, ಅವ್ರಿಗಿರೋ ಸಂಪತ್ತಿಗೆ ಆ ಥರ ಇರೋ ಅವಶ್ಯಕತೆ ಇರಬೇಕು. ಆ್ಯಕ್ಚುಲಿ ಎಲ್ಲರೂ ಹಾಗೆ ಇರಬೇಕು ನನ್ನ ಪ್ರಕಾರ. ಅದು ಇವರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಅದು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ನಾನು ಅನ್ಕೊಂಡಿದ್ದೆ ಬೇರೆ, ನಾನು ಏನೂ ಅನ್ಕೊಂಡಿರಲಿಲ್ಲ. ಹೇಗಿರ್ತಾರೋ ಪೊಲಿಟಿಷಿಯನ್ಸ್, ಯಾಕೆ ಅದ್ರ ಬಗ್ಗೆ ಮಾತಾಡೋದೇ ಬೇಡ ಅಂತ ಇದ್ದವಳು ಪೂರ್ತಿ ನನಗೆ ಅದು ಜಡ್ಜ್ಮೆಂಟೇ ಚೇಂಜ್ ಆಗೋಯ್ತು ಅವರು ನೋಡಿದ್ಮೇಲೆ. ತಂದೆಯವರು ಒಂದು ವರ್ಡಿಂದ ಸಿನಿಮಾನೇ ಬಂದೋಯ್ತು, ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ. ಈಗ ತಂದೆಯವ್ರದ್ದು ಇನ್ನೊಂದು ಏನಾರ ಮಾತಾಡಿದ್ದು ನೀವು ಇಟ್ಕೊಂಡು ಸಿನಿಮಾ ಮಾಡೋದಿದ್ರೆ ಯಾವ ವರ್ಡ್ ಇಟ್ಕೊಂಡು? ಟೈಟಲ್ ಸೂಟ್ ಆದರೆ ಖಂಡಿತ ಇಟ್ಕೊಂಡು. ಅಲ್ಲ, ಯಾವುದು ಅಂತ ಗೊತ್ತಿಲ್ಲ. ಆ ಥರ ಸೂಟ್ ಆಗೋ ಥರ ಸದ್ಯಕ್ಕೆ ಅಂತ ನನಗೆ ಲೈನ್ ಅಪ್ಗೆ ಆ ಥರ ಯಾವುದೂ ಇಲ್ಲ. ಸೂಟ್ ಆದರೆ ಖಂಡಿತ ಇಟ್ಕೊಳ್ತೀನಿ, ತಪ್ಪೇನಿದೆ. ಓಕೆ ಓಕೆ ಮನೆಯ ಸಪೋರ್ಟ್ ಹೇಗಿದೆ ಸಿನಿಮಾ? ಏನಿಲ್ಲ ಸರ್, ಬನಾರಸ್ ಟೈಮಲ್ಲೂ ಹೇಳಿದ್ವಿ, ಇವತ್ತು ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದೀನಿ, ಏನೂ ಇಲ್ಲ ಅಂತ ಹೇಳಿ. ಅಲಕ್ ಮ್ಯಾಮ್, ನಿಮ್ಮ ಮನೆಯವರ ಸಪೋರ್ಟ್ ಹೇಗಿದೆ ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ? ತುಂಬ ಚೆನ್ನಾಗಿದೆ. ಅಂದರೆ ಅವ್ರಿಗೆ ಸ್ಟಾರ್ಟಿಂಗ್ ಸ್ವಲ್ಪ ಒಬ್ಬಳೆ ಮಗಳು ಅನ್ನೋದೆಲ್ಲ ಸ್ವಲ್ಪ ತೊಂದರೆ, ಬೇಜಾರು ಎಲ್ಲ ಇತ್ತು. ಸೊಸೈಟಿ ಹೇಗೆ ಎಕ್ಸೆಪ್ಟ್ ಮಾಡುತ್ತೋ ಆ ಥರ.
ಮುಂಚೆ ಎಲ್ಲ ಈ ತರ ಸಿನಿಮಾ ಫೀಲ್ಡಿಗೆ ಬರೋದ್ರೆ ಏನೋ ಒಂಥರ ನೋಡೋರು, ಇವಾಗ್ಲೂ ಕೂಡ ಅದೆಲ್ಲೋ ಒಂದ್ ಕಡೆ ಇದೆ. ಆದ್ರೆ ಅದನ್ನೆಲ್ಲ ಮೀರಿ ನನಗೋಸ್ಕರ ಅವ್ರು ನನ್ನ ಸಪೋರ್ಟಿಗೆ ನಿಂತರು. ಅವರೇ ನನಗೆ ಪ್ರಪಂಚ ಅಷ್ಟೇ. ದೇರ್ ಎವ್ರಿಥಿಂಗ್ ಟು ಮೀ. ಓಕೆ, ಈ ಸಿನಿಮಾದಲ್ಲಿ ಈ ಒಂದು ಕಂಟೆಂಟ್ ಮಿಸ್ ಆದರೆ ಜನಗಳು ಬಂದು ನೋಡಲ್ಲ ಅಂತಂದ್ರೆ ಯಾವುದು? ಜನ ಬಂದು ಸಿನಿಮಾಗೆ ಇದೊಂದು ಕಂಟೆಂಟ್ ಮಿಸ್ ಮಾಡ್ಕೋತಾರೆ ಅಂತಂದ್ರೆ ಏನು ಕಂಟೆಂಟ್ ಇರ್ಬೋದು ಈ ಸಿನಿಮಾ? ಮಿಸ್ ಮಾಡ್ಕೊಳ್ಬಾರ್ದು ಅಂತನಾ? ಇಂಟ್ರೋಲ್ ಬ್ಲಾಕ್ ಆದ್ಮೇಲೆ ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಡೀ ಸಿನಿಮಾ ನೀವು ನೋಡಿಲ್ಲ ಅಂದ್ರೆ ನನಗೇನು ಚಿಂತೆ ಇಲ್ಲ. ಬಟ್ ಈ ಎರಡು ಸಿಚುವೇಶನ್ಸ್ ನೋಡಿದ್ರೇನೆ ಇಂಟರ್ವಲ್ ಬ್ಲಾಕ್, ಆಮೇಲೆ ಇಂಟರ್ವಲ್ ಬ್ಲಾಕ್ ಅರ್ಥ ಆಗೋದು. ಬಟ್ ಆದರೂ ನೋಡ್ತಾರೆ ಸಿನಿಮಾ ಬಂದ್ಮೇಲೆ ಇಂಟರ್ವಲ್ ಬ್ಲಾಕ್ ಅಂತ ನೋಡ್ತಾರೆ. ಸಿನಿಮಾ ಆದ್ಮೇಲೆ ಪಾಪಾಗಿ ನಿಂತ್ಕೊಂಡು ತಗೊಳ್ಳೋದೆಲ್ಲ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ. ವಾಶ್ರೂಮ್ ಅಂತ ಸ್ವಲ್ಪ ಬೇಗ ಬಂದುಬಿಟ್ರೆ ಅದೊಂದು ಬ್ಲಾಕ್ ಬೇಕಿದ್ರೆ ಆಮೇಲೆ ಹೋಗಿ ಬೇಕಿದ್ರೆ ನಿಮಗೇನು ಬೇಜಾರಿಲ್ಲ. ಹಂಗೆ ಅದು ತುಂಬ ಬೇರೆ ಥರನೇ ನಾವು ಮಾಡಿದ್ದೀವಿ ಅದಕ್ಕೆ. ಓಕೆ, ಈ ಸಿನಿಮಾದಲ್ಲಿ ಪ್ರಪೋಸಲ್ ಸೀನ್ಗೆ ಜಾಸ್ತಿ ಟೇಕ್ಸ್ ತಗೊಂಡಿದ್ರಂತೆ, ಹೌದಾ? ಪ್ರಪೋಸಲ್ ಸೀನ್ಸ್ ಅಂದ್ರೆ ಪ್ರಪೋಸಿಂಗ್ ಸೀನ್ಗೆ ಜಾಸ್ತಿ ಟೇಕ್ಸ್ಗಳು ತಗೊಂಡಿದ್ರಂತೆ. ಇಲ್ಲ, ಪ್ರಪೋಸಿಂಗ್ ಸೀನ್ ಇದೆಯಾ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ. ಹಾ, ಇದೆಯಾ? ಇದೆ ಸರಿ, ಜಾಸ್ತಿ ಟೇಕ್ಸ್ ತಗೊಂಡಿದ್ರಂತೆ. ಇಲ್ಲ, ಅವಳು ಜಾಸ್ತಿ ಟೇಕ್ಸ್ ತಗೊಳ್ಳಲ್ಲ, ನಾನು ಜಾಸ್ತಿ ಟೇಕ್ಸ್ ತಗೊಳ್ಳಲ್ಲ. ಓಕೆ. ಆಮೇಲೆ ಇನ್ನೊಂದೇನಂದ್ರೆ ಈ ಸ್ಕ್ರಿಪ್ಟಲ್ಲಿ ಬರೋ ಡೈಲಾಗ್ಸ್ಗಳಿಗೆಲ್ಲ ಅನಿಲ್ ಸರಿ ಕಾಲ್ ಮಾಡಿ, ಅಂದರೆ ನಿಮ್ಮ ಒಂದು ಪ್ಲಸ್ ಪಾಯಿಂಟ್ ಹೇಳ್ತಾ ಇದ್ರು, ನೀವು ಕನ್ನಡನ ಯಾವುದೋ ಒಂದು ಪದ ಅರ್ಥ ಆಗಿಲ್ಲ ಅಂತಂದ್ರೆ ಮಧ್ಯರಾತ್ರಿಯಲ್ಲೂ ಕಾಲ್ ಮಾಡಿ ಅವ್ರನ್ನ ಕಾಟ ಕೊಡ್ತಿದ್ರಂತೆ, ನನಗಿದು ಅರ್ಥ ಆಗ್ತಿಲ್ಲ ಅಂತ. ಖಂಡಿತ ಕೊಡ್ತಿದ್ದೆ. ಏಂತಿಕೆ? ರಾತ್ರಿ ಹೊತ್ತು ಜಾಸ್ತಿ ಹೊತ್ತು ಪೀಸ್ಫುಲ್ ಆಗಿ ನಾನು ಆರಾಮಾಗಿ ನನ್ನ ಟೈಮು ನನ್ನದಲ್ಲಿ ಇರ್ತೀನಿ ನಾನು. ಸೊ ಎಲ್ಲೋ ಒಂದ್ಕಡೆ ಸಿಕ್ಕಾಕೊಂಡಾಗ ಅಲ್ಲಲ್ಲೇ ಫೋನ್ ಮಾಡ್ತೀನಿ ನಾನು. ನನ್ನ ಟೈಮ್ ಟೇಬಲ್ ನಾನು ನೋಡಲ್ಲ. ಅವ್ರು ಮಲಗಿರ್ತಾರೋ, ಅವ್ರ ಪರ್ಸ್ನಲ್ ಸ್ಪೇಸು ನನಗೆ ಅಂತ ಬಂದ್ರೆ ನಾನು ಯಾರಿಗೂ ಬಿಡಲ್ಲ. ಸೊ ಕೆಲವೊಂದು ಪದಗಳು ನನಗೆ ಹಲ್ವಾರು ಪದಗಳು, ಕೆಲವೊಂದು ಪದಗಳು ನನಗೆ ಅರ್ಥ ಗೊತ್ತಿರಲ್ಲ, ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಬರ್ದಿರ್ತಾರೆ. ಆಮೇಲೆ ಆ ಪದ ನಾನು ಅರ್ಥ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡಿದ್ರೆ ಆ ಇಮೋಷನ್ ಮಿಸ್ ಆಗ್ತಾ ಹೋಗುತ್ತೆ. ಆವಾಗಲೇ ಜನ ನನ್ನ ಮತ್ತು ಅವ್ರಂದರೆ ಡಿಸ್ಕನೆಕ್ಷನ್ ಆಗ್ತಾರೆ. ಅದಕ್ಕೆ ಆ ಪದದ ಅರ್ಥ ನನಗೆ ಆಗೋಯ್ತು ಅಂತ ನನಗೂ ಭಾಷೆ ಇಂಪ್ರೂವೈಸೇಷನ್ ಆಗುತ್ತೆ. ನಾನು ಒಳ್ಳೊಳ್ಳೆ ಹೊಸ ಪದಗಳು ಕಲಿತೀನಿ. ಆಮೇಲೆ ಎಕ್ಸ್ಪ್ರೆಷನ್ಸ್ ಅದು ಬೇರೆ ಥರ ಆಗುತ್ತೆ. ಓಕೆ ಸರ್, ಈ ಸಿನಿಮಾ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇತ್ತಾ ಅಥವಾ ಬರೀ ಕನ್ನಡ? ಓನ್ಲಿ ಕನ್ನಡ ಸರ್. ಏನಕ್ಕೆ ಮಾಡಲಿ? ಯಾಕಂದ್ರೆ ಬನಾರಸ್ 5 ಲ್ಯಾಂಗ್ವೇಜಸ್ ಮಾಡಿದ್ವಿ. ಬಟ್ ಈ ಸಿನಿಮಾ ನಾನು ಕರ್ನಾಟಕಕ್ಕೆ ಸೀಮಿತ ಇಟ್ಕೊಳ್ಳೋಣ ಅಂತ ಹೇಳಿ, ಇದು ಚೆನ್ನಾಗಾಯ್ತು ಅಂದರೆ ಆಮೇಲೆ ರಿಲೀಸ್ ಮಾಡೋಣ ಅಂತ ಹೇಳಿ ಫಿಕ್ಸ್ ಆಗಿದ್ದೀನಿ. ಓಕೆ, ಮಲ್ಲಿಕಾ ಮ್ಯಾಮ್, ನಿಮಗೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಷ್ಟನಾ ಇಲ್ಲ? ಇಲ್ಲ. ಏತಿಗೆ? ಇಷ್ಟನೇ. ಅಂದರೆ ಕನ್ನಡನ ಇವಾಗ ತೆಲುಗಲ್ಲಿ ಸಿನಿಮಾ ರಿಲೀಸ್ ಆದರೆ ಕನ್ನಡ ನೀವು ಯಾವುದೇ ಇವಾಗ ಯಾವುದೇ ರಿಲೀಸ್ ಆಗುತ್ತೆ ಕನ್ನಡ ಲಾಸ್ಟಿಗೆ ಇರುತ್ತೆ. ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಕನ್ನಡ. ಅದು ನಂಗೆ ಇಷ್ಟ ಆಗಲ್ಲ. ಅದು ಕನ್ನಡ ಫಸ್ಟ್ ಬರಬೇಕು. ಕನ್ನಡದಲ್ಲೂ ಮಾಡಿ, ಬೇರೆ ಭಾಷೆಯಲ್ಲೂ ಮಾಡಿ, ಬಟ್ ಕನ್ನಡ ಪ್ರಿಫರೆನ್ಸ್ ಫಸ್ಟ್ ಬರಬೇಕು ಅನ್ನೋ ಒಂದು, ಅದು ನಮ್ಮದೇ ಫಾಲ್ಟ್. ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಡೆಫಿನೆಟ್ಲಿ ಅದು ಅಲ್ಲಿಂದ ಅಲ್ಲಿಗೆ ಬರುತ್ತೆ. ಅದು ಒಂದು ಚೇಂಜ್ ಆಗಬೇಕು ಅಂತ ನನಗೆ ಆಸೆ. ಸರ್, ಇನ್ನೊಂದು ನ್ಯೂಸಲ್ಲೆಲ್ಲ ಹೈಪ್ ಆಗಿತ್ತು. ಏನಂದರೆ ಶಾರುಖ್ ಖಾನ್ ಅವ್ರ ಮಗನ ಜೊತೆಗೆ ನೀವು ಒಂದು ಫೋಟೋ ತೆಗ್ಸೋದಾಗಲಿ ಅಥವಾ ಅವ್ರ ಜೊತೆ ಕಾಣಿಸ್ಕೊಳೋದಾಗಲಿ ತುಂಬ ಹೈಪ್ ಆಗಿತ್ತು. ಅದ್ರ ಬಗ್ಗೆ ಹೇಳ್ತೀರಾ ಸರ್? ಏನು ಹೇಳಬೇಕು ಸರ್, ನನ್ನ ಗೆಳೆಯ ಅವನು ಬೆಂಗಳೂರು ಬಂದಿದ್ದ, ಅತಿಥಿ ದೇವೋ ಭವ, ಹೋದೆ, ಭೇಟಿ ಆದೆ, ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಏನೋ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನೋ ಒಂದು ಕಾಂಟ್ರವರ್ಸಿ ಆಯಿತು. ಅದು ನಡೆದಿದ್ದು ಬೇರೆ, ಮಾಧ್ಯಮದಲ್ಲಿ ಇದು ಪೋಟ್ರೆ ಆಗಿದ್ದು ಬೇರೆ. ಅದಕ್ಕೆ ಕನ್ಕ್ಲೂಷನ್ ಕೊಟ್ಟೆ, ಅದು ಮ್ಯಾಟ್ರ್ ಅಲ್ಲಿಗೆ ಮುಗಿಯಿತು. ಪಾಪ ಅವನು ಆರಾಮಾಗಿ ಬಾಂಬೆ. ಏನಾಗಿತ್ತು ಸರ್? ಆಗಿರುತ್ತೆ, ನಮ್ಮ ಬೇರೆ ಏನೋ ಮಾಡಿರ್ತಾರೆ. ನಿಮ್ಮ ಪ್ರಕಾರ ಏನಾಗಿತ್ತು ಸರ್? ಕರೆಕ್ಟಾಗಿ ಏನೂ ಆಗಿಲ್ಲ. ಎಕ್ಸ್ಪೆಕ್ಟ್ಗಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಪಾರ್ಟಿ ಮುಗೀತು, ನಾವು ಹೊರಡ್ಬೇಕಾಗಿತ್ತು ವಾಪಸ್ ಹೋಟ್ಲಿಗೆ. ಜನ ಬಿಡ್ತಾ ಇರಲಿಲ್ಲ. ಎಲ್ರಿಗೂ ಆಸೆ ಶಾರುಖ್ ಖಾನ್ ಮಗನ್ ಅಂತ ಅಂತೀವಿ. ಆಮೇಲೆ ಅವ್ನು ಒಳ್ಳೆ ಹಿಟ್ ಕೊಟ್ಟಿರೋದ್ರಿಂದ ಸೀರೀಸು, ಎಲ್ರಿಗೂ ಆಸೆ ಒಂದು ಫೋಟೋ ತೊಗೊಳಕ್ಕೆ. ಅವನ ಕೈಲೂ ಆಗ್ತಾ ಇಲ್ಲ, ನಮ್ಮ ಕೈಲೂ ಆಗ್ತಾ ಇರಲಿಲ್ಲ. ಬೌನ್ಸರ್ಸು ಅವರೆಲ್ಲ ಅವ್ನ ಫ್ರೆಂಡೇ ಮ್ಯಾನೇಜರು. ಅವನು ನನ್ನ ಮುಂದೆ ಎಲ್ಲ ಸ್ವಲ್ಪ ಶೋ ಆಫ್ ಮಾಡ್ಕೊಂಡು ಹೋದ. ನೋಡು ಮಗ, ನಾನು ಹಿಂಗೆ ಕ್ಲಿಯರ್ ಮಾಡಿಸ್ತೀನಿ 10 ನಿಮಿಷಲ್ಲಿ, ವೇಟ್ ಆ್ಯಂಡ್ ವಾಚ್ ಅಂತ. ನಮ್ಮನ್ನ ಒಂದು ರೂಮಲ್ಲಿ ಕೂರಿಸ್ಬಿಟ್ಟು ಅವ್ನು ಹೋದ. ಪಾಪ ಅವನು ಡಿಪಾರ್ಟ್ಮೆಂಟ್ ಸಪೋರ್ಟ್ ತೊಗೊಂಡು, ಬೌನ್ಸರ್ ಸಪೋರ್ಟ್ ತೊಗೊಂಡು 50-60% ಹೀ ಕ್ಲಿಯರ್ಡ್. ಇನ್ನೂ ಆದರೂ ಜನ ಇದ್ದರು. ಏನು 20 ನಿಮಿಷ, ಅರ್ಧ ಗಂಟೆ ಆಗೋಯ್ತು, ಇನ್ನೇನು ಕತೆ ಇಲ್ಲ, ಅತ್ತೆ ಪತ್ತೆ ಇಲ್ಲ, ಎಷ್ಟೊತ್ತ ರೂಮಲ್ಲಿ ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅಲ್ಲೇ ಬಾಲ್ಕನಿಲಿತ್ತು. ಸರಿ ನೋಡೋಣ ಅಂದರೆ ಹೊರಗಡೆ ಬಂದ್ವಿ. ಅವನ ಕೇಳ್ದ, ಅವನು ಏನಾಯಿತು ಅಂತೇಳಿ. ಏನು ದೊಡ್ಡದಾಗಿ ಮಾತಾಡಿ ಹೋದಲ್ಲ, ಬಿಲ್ಡಪ್ ಕೊಟ್ಟೋದಲ್ಲ, ಆ ಫ್ರೆಂಡ್ಶಿಪ್ಪಲ್ಲಿ ಅವನವನ್ನ ಇದು ಮಾಡಿದ್ರು. ಅದೇನಾಗೋಯ್ತು, ನಾವು ಜನಕ್ಕೆ ತೋರಿಸಿದ್ರು, ಅದು ತೋರಿಸಿದ್ರು, ಇದು ತೋರಿಸು ಅಂತೇಳಿ ಬೇರೆ. ಎಸ್, ಎಕ್ಸಾಕ್ಟ್ಲಿ. ಮ್ಯಾಮ್, ಈ ಸಿನಿಮಾದಲ್ಲಿ ನನಗೊಂದು ಪಾತ್ರ ಸಿಕ್ಕಿದ್ದಿದ್ರೆ, ಅಂದರೆ ರಚಿತಾರಾಮ್ ಅವ್ರ ಪಾತ್ರ ನೀವು ಮಾಡಿದರೆ ಹೇಗಿರ್ತಿತ್ತು? ಚೆನ್ನಾಗಿತ್ತು.
ಚೆನ್ನಾಗಿರ್ತಿತ್ತು ಆಬ್ವಿಯಸ್ಲಿ. ಅದಕ್ಕೆ ಎಷ್ಟು ಎಫರ್ಟ್ಸ್ ಹಾಕ್ಬೇಕಿತ್ತು, ಅದಕ್ಕೆ ಏನೇನ್ ಮಾಡ್ಬೇಕಿತ್ತು ಅದನ್ನ ನಾನು ಮಾಡ್ತಿದ್ದೆ. ಇವಾಗ ಈ ಪಾತ್ರಕ್ಕೆ ಏನೇನ್ ಬೇಕು ಅದನ್ನ ಮಾಡಿದೀನಿ. ನಂಗೆ ಅಟ್ ದ ಎಂಡ್ ಆಫ್ ದ ಡೇ ಯಾರು ನನ್ನ ಜೊತೆ ಆಕ್ಟ್ ಮಾಡ್ತಾರೆ ಅದೆಲ್ಲ ಸೆಕೆಂಡ್ರಿ ಆಗುತ್ತೆ. ಫಸ್ಟ್ ನಾನು ಏನ್ ಮಾಡ್ತೀನಿ, ನನಗೆ ಏನ್ ಜಸ್ಟಿಸ್ ಕೊಡಕ್ ಆಗುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅವ್ರ ಪಾತ್ರನೂ ಚೆನ್ನಾಗಿ ಮಾಡ್ತಿದ್ದೆ. ಅಮ್ಮ ಹೋದ್ ಸಿನಿಮಾಗೂ ನಿಮ್ಮ ಒಂದು ಉಪಾಧ್ಯಕ್ಷ ಆಗಿರ್ಬೋದು, ವಿದ್ಯಾಪತಿ ಆಗಿರ್ಬೋದು, ಪ್ಲಸ್ ಈ ಕಲ್ಟಿಗೂ ಏನ್ ಚೇಂಜ್ ಕಾಣ್ತೀರ? ಆಕ್ಟಿಂಗ್ ಅಲ್ಲಿ ಅಂದ್ರೆ ಬರ್ತಾ ಬರ್ತಾ ಒಂದು ಸ್ಲೈಟ್ ಇಂಪ್ರೂವ್ಮೆಂಟ್ಸ್ ನಮ್ಗೆ ಗೊತ್ತಾಗುತ್ತೆ ಆಕ್ಟರ್ಸ್ಗೆ. ಅಂದ್ರೆ ಫಸ್ಟ್ ಸಿನಿಮಾ ನೋಡಿದ್ಕು ಲುಕ್ಸ್ ವೈಸು, ನಮ್ ಬಾಡಿ ಫಿಟ್ನೆಸ್ ವೈಸು ಎಲ್ಲಾನು. ಬಿಕಾಸ್ ಅವಾಗ ಒಂಥರ ಐ ವಾಸ್ ವೆರಿ ಯಂಗ್ ವೆನ್ ಐ ಡಿಡ್ ಉಪಾಧ್ಯಕ್ಷ. ಅಂದ್ರೆ ಏನೋ ಸೀರಿಯಲ್ ಆದ ತಕ್ಷಣ ಒಂದು ಸಿನಿಮಾ ಬಂದ್ಬಿಟ್ಟು ಸಿನಿಮಾ ಮಾಡೋಣ ಆ ಥರ ಆಗಿತ್ತು. ಇವಾಗ ಅಂದ್ರೆ ಯೋಚನೆ ಮಾಡ್ತೀನಿ ಯಾವ ಥರ ಮೇಂಟೈನ್ ಮಾಡಬೇಕು, ಯಾವ ಥರ ಬಟ್ಟೆ ಹಾಕಬೇಕು ಅಂತ. ಆ ಚೇಂಜಸ್ ನನ್ನಲ್ಲಿ ನಾನು ನೋಡ್ತೀನಿ. ಅದು ಆ್ಯಕ್ಚುಲಿ ಪಾಸಿಟಿವ್ ಅಂತ ನನ್ಗೆ ಅನ್ಸುತ್ತೆ, ಖುಷಿ ಆಗುತ್ತೆ. ನಮ್ಮ ಕಾಮಿಡಿಯನ್ ಜೊತೆ ಫಸ್ಟ್ ಸಿನಿಮಾ ಮಾಡಿದೆ, ಆ ಕಾಂಟ್ರವರ್ಸಿ ಬಗ್ಗೆ ಏನ್ ಹೇಳ್ತೀರ? ಏನು ಹೇಳಲ್ಲ, ನನ್ ಜನ ಏನ್ ಹೇಳಿದ್ರು ಅದನ್ನೇ ಹೇಳಿದ್ದು. ಅವ್ರ ಜನ ಹೇಳಿದ್ರು ಅಂದ ತಕ್ಷಣ ನಾನು ಜನದ್ ಬಿಟ್ಬಿಡಿ, ನಿಮ್ಮ ವೇದಲ್ಲಿ ನೀವು ಕರೆಕ್ಟಾಗಿ ಹೇಳಿದ್ರ 100% ನಾನು ಅಲ್ಲಿ ಕನ್ವೆ ಮಾಡಿದೆ. ನನ್ನ ಸುತ್ತಮುತ್ತ ಜನ ನನ್ಗೆ ಹೇಗೆ ರಿಯಾಕ್ಟ್ ಮಾಡಿದ್ರು, ನನಗೆ ಎಷ್ಟು ಮೆಂಟಲಿ ಟಾರ್ಚರ್ ಆಗಿತ್ತು, ಅಂದ್ರೆ ಆ ಥರ ಥಿಂಕಿಂಗ್ ಇತ್ತು. ಇವಾಗ ಅವರೇ ಗೆದ್ದು ನಿಂತಿದ್ದಾರೆ ಅಂತ ಹೇಳಿದ್ದು ನಾನು. ಅವ್ರು ಇವಾಗ ಅವ್ರು ಏನ್ ಸುತ್ತಮುತ್ತ ಹೇಳಿದ್ರು ಅದ್ ಹೇಳಿದಿದ್ರೆ ನಾನು ಅವಾಗ ಸಿನಿಮಾ ಮಾಡಬಾರ್ದಿತ್ತು. ಏನಕ್ಕೆ ಮಾಡಿದೆ ನಾನು ಸಿನಿಮಾ? ಯಾಕಂದ್ರೆ ನನ್ನ ಮನ್ಸು ಶುದ್ಧವಾಗಿತ್ತು, ನನಗೆ ಆ ಥರ ಥಾಟ್ ಪ್ರೊಸೆಸ್ ಇರಲಿಲ್ಲ ಅವ್ರ ಮೇಲೆ, ಅದಕ್ಕೆ ಸಿನಿಮಾ ಮಾಡಿದ್ದು. ಜನ ಹೇಳಿದ್ದನ್ನ ನಾನು ಕನ್ವೆ ಮಾಡಿದ್ನ ಅದನ್ನ ತಪ್ಪಾಗಿ ತಿಳ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಸರ್, ರವಿ ವರ್ಮಾ ಅವರ ರಿಸೆಪ್ಷನ್ ಅಲ್ಲಿ, ಮಗಳ ರಿಸೆಪ್ಷನ್ದಲ್ಲಿ ಯಶ್ ಅವ್ರು ನಿಮ್ಮನ್ನು ಭೇಟಿ ಆದ್ರು. ಯಶ್ ಅವ್ರ ಜೊತೆ ಮಾತಾಡಿದ ಕ್ಷಣ ಏನೇನು ಹಂಚ್ಕೊಂಡ್ರೆ, ನೀವೇನಂದ್ರಿ ಸರ್? ಫಸ್ಟ್ ನೋಡಿದ ತಕ್ಷಣ ತುಂಬ ಲಾಂಗ್ ಟೈಮ್ ಆದಮೇಲೆ ನಾವು ಸಿಕ್ಕಿದ್ದು. ಏನಪ್ಪಿ ಏನು ಚೆನ್ನಾಗಿದೆ ಅಂತ. ಹ್ಞೂ ಸರ್ ಚೆನ್ನಾಗಿದ್ದೀನಿ ಅಂತ. ಅವ್ರ ವೈಫ್ ತುಂಬ ಹೋಗಿದ್ರು, ಬಿಗ್ ಫ್ಯಾನ್ ಆಫ್ ಯುವರ್ ಸಾಂಗ್ಸ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಮ್ಯಾಮ್, ತುಂಬ ಖುಷಿ ಆಯಿತು ನಿಮ್ಮ ಬಾಯಿಂದ ಕೇಳಿ ಅಂತ ಹೇಳಿದೆ. ಸಿಗೋಣ, ನಾನು ಸ್ವಲ್ಪ ಟಾಕ್ಸಿಕ್ ಇದರಲ್ಲಿ ಬ್ಯುಸಿ ಇದ್ದೀನಿ, ನನಗೂ ಗೊತ್ತು ನೀನು ಸ್ವಲ್ಪ ಬ್ಯುಸಿ ಇದೆ ಅಂತೇಳಿ ಒಂದು ಟೈಮ್ ಮಾಡ್ಕೊಂಡು ಸಿಗೋಣ, ತುಂಬ ದಿವಸ ಆಯಿತು ತಾಜ್ ವೆಸ್ಟರ್ನಲ್ಲಿ ಸೇರಿ ಅಂತ. ಖಂಡಿತ ಸರ್ ಸಿಗೋಣ. ಈ ಸಿನಿಮಾ ಬಗ್ಗೆ, ಹಾಡುಗಳ ಬಗ್ಗೆ ಏನಾದ್ರು ಹೇಳಿದ್ರೆ? ಈ ಕಲ್ಟ್ ಸಿನಿಮಾ ಇಲ್ಲ, ಆಮೇಲೆ ಅವ್ರಿಗೆ ಎಲ್ಲನೂ ಗೊತ್ತು, ಅಪ್ಡೇಟ್ ಎಲ್ಲನೂ ಇದೆ ಅವ್ರ ಹತ್ರ, ಆ ಥರ ಇಲ್ಲ. ಅವ್ರ ಜೊತೆ ಟಚ್ಚಲ್ಲಿ ಇದ್ದೀನಿ. ಬಟ್ ಈಗ ಸ್ವಲ್ಪ ಅವರು ಶೂಟಿಂಗಲ್ಲಿ, ಅವ್ರಿಗೂ ಮಾರ್ಚಲ್ಲಿ ರಿಲೀಸ್ ಆಗಿರೋದ್ರಿಂದ ಅವರು ಸಿಕ್ಕಾಪಟ್ಟೆ ಟೈಟ್ ಆ್ಯಂಡ್ ಟೈಟ್ ಶೆಡ್ಯೂಲಲ್ಲಿ ಓಡ್ತಿದ್ದಾರೆ. ಓಕೆ, ಟಾಕ್ಸಿಕ್ ಬಗ್ಗೆ ನೀವೇನಾರ ಕೇಳಿದ್ರೆ ಸರ್, ಅಪ್ಡೇಟ್ಸ್ ಏನಾರ? ತಪ್ಪಾಗತ್ತೆ, ಏಕೆಂದರೆ ಅವ್ರು ಯಾರ ಹತ್ರನೂ ಬಿಟ್ಕೊಡಿಲ್ಲ. ಈಗ ನಮ್ಮ ಹತ್ರ ನಾವು ಕೇಳಿದಾಗ ಅವ್ರು ನಮ್ಮ ಹತ್ರ ಬಿಟ್ಕೊಡ್ಲೇಬೇಕು. ಈಗ ನಮ್ಮ ಹತ್ರ ಬಿಟ್ಕೊಡ್ತಾರೆ ಅನ್ನೋ ಒಂದು ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಅಂದರೆ ಅವ್ರದ್ದು ಅಡ್ವಾಂಟೇಜ್ ತೊಗೊಂಡ್ಬಾರ್ದು. ಹಾಗೆ ಇಷ್ಟ ಇದ್ರೆ ಅವ್ರು ಹೇಳ್ತಾರೆ. ಸರ್, ಇನ್ನೊಂದು ಪ್ರೆಸ್ ಮೀಟಲ್ಲಿ ನಿಮ್ಗೊಂದು ಕ್ವಶನ್ ಕೇಳ್ತಾರೆ, ಶಿವಮೊಗ್ಗ ಐ ಥಿಂಕ್ ಸೊ, ಶಿವಮೊಗ್ಗದಲ್ಲಿ ಆ ಪ್ರೆಸ್ ಕ್ಲಬ್ಬಲ್ಲಿ ನಿಮ್ಗೊಂದು ಕ್ವಶನ್ ಕೇಳ್ತಾರೆ, ದರ್ಶನ್ ಸರ್ದು ಮತ್ತು ಸುದೀಪ್ ಸರ್ದು. ಕೇಳಿದಾಗ ನಿಮ್ಮ ರೆಸ್ಪಾನ್ಸ್ ಏನಾಗಿದೆ ಅಂತ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದ್ರ ಬಗ್ಗೆ ಕೊಟ್ಟೆ ಅಲ್ಲ ಸರ್ ಅಲ್ಲೇ? ಅಲ್ಲಲ್ಲ, ಅದ್ರ ಬಗ್ಗೆ ಮತ್ತೆ ಹೇಳೋದಾದ್ರೆ ಸರ್? ಅದೇ ಸರ್, ದೊಡ್ಡವರು ಸೂಪರ್ ಸ್ಟಾರ್ಗಳು ಅವ್ರಿಗೆ ಈ ಥರ ಇನ್ನೊಂದು ಆಗ್ತಾ ಇರುತ್ತೆ. ಆಮೇಲೆ ನಮ್ಮ ಮನಸ್ಸಲ್ಲಿ ಏನಿರಲ್ಲ ಸರ್, ಒಂದು ಫ್ಲೋ, ಒಂದು ಮೂಮೆಂಟಾಗಿ ಏನೋ ಒಂದು ಬಾಯಿಂದ ಬಂದುಬಿಟ್ಟಿರುತ್ತೆ, ಈ ಥರ ಏನೋ ಒಂದು ಆಗ್ಬಿಟ್ಟಿರುತ್ತೆ. ಸುದೀಪ್ ಸರು ಹಾಗಲ್ಲ, ದರ್ಶನೂ ಹಾಗಲ್ಲ. ಇಬ್ಬರಿಗೂ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆಮೇಲೆ ಬೇಕಿದ್ರೆ ಗುದ್ದಾಡಬೇಕಾ ಅವರು ಒಂದು 4 ಗೋಡಿ ಮಧ್ಯದಲ್ಲಿ ಗುದ್ದಾಡ್ಕೊಳ್ತಾರೆ. ಪಬ್ಲಿಕ್ಕಲ್ಲಿ ಹಾಗೆಲ್ಲ ಯಾರೂ ಕಾಲು ಹಿಡಿಯಲ್ಲ. ಸೊ ಅದು ಅವ್ರು ಹೇಳಿದ ಉದ್ದೇಶ, ಅದು ಅವರೇ ಹೇಳಿದ್ರು ಪೈರಸಿಗೆ ಅಂತೇಳಿ. ಮಾಧ್ಯಮ ಅದು ಬೇರೆ ಥರ ಸೃಷ್ಟಿ ಮಾಡಿದ್ರು. ಅವ್ರು ನನಗೆ ಕೇಳುವಾಗ ನಾನು ಒಂದೇ ಮಾತಾಡಲ್ಲ, ನಾನು ಇನ್ನೂ ತುಂಬ ಚಿಕ್ಕವನು, ನಾನು ಇನ್ನೂ ಹೋಗಿ ಮಧ್ಯದಲ್ಲಿ ಕಡ್ಡಿ ಎಲ್ಲಾಡಿಸ್ಬೇಕು, ಸುಮ್ಮನೆ ಇದ್ಬಿಟ್ರೆ ಒಳ್ಳೇದು. ಇವತ್ತಿಗೂ ಅದೇ ಉತ್ತರ. ಸರ್, ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಪೈರಸಿದು ನಡೀತಿದೆ. ಈಗ ಫಾರ್ ಎಕ್ಸಾಂಪಲ್ ಕೋಣ ಸಿನಿಮಾಗೆ ತನಿಷಾ ಮೇಡಮ್ ನಿಂತ್ಕೊಂಡ್ರು, ಪೂರ್ತಿ ನಾವು ಏನೋ ಮಾಡ್ತೀವಿ ಅಂತ. ನಿಮ್ಮ ಸಿನಿಮಾ ಬಗ್ಗೆ, ಪೈರಸಿ ಬಗ್ಗೆ ನೀವೇನು ಸ್ಟೆಪ್ ತಗೋತೀರಿ? ಮಾಡಲಿ ಬಿಡಿ ಸರ್, ಆಲ್ ದ ಬೆಸ್ಟ್. ಜಾಸ್ತಿ ಮಾಡಿ, ಸಿನಿಮಾ ಚೆನ್ನಾಗಿ ಥಿಯೇಟ್ರಿಗೆ ಬಂದು ಜನ ನೋಡ್ತಾರೆ, ನಾನು ಅಷ್ಟೇ ನಂಬಿರೋದು. ಈ ಕಲ್ಟ್ ಸಿನಿಮಾ ಇದೆ, Jan 23 ಬಂದಿದೆ. ಆಡಿಯನ್ಸ್ ಪಲ್ಸ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಯಾಕಂದರೆ ಇಷ್ಟು ಇದಕ್ಕೆ ಹೋಗಿದ್ದೀರಾ, ಪ್ರಮೋಷನ್ಸ್ಗಳಿಗೆ ಹೋಗಿದ್ದೀರಾ. ಆಡಿಯನ್ಸ್ ಬಂದು ನೋಡ್ಬೇಕಂತಂದರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಪರವಾಗಿ ಏನು ಹೇಳ್ತೀವಿ? ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಕನ್ನಡ ಸಿನಿಮಾ. ಆಮೇಲೆ ನೀವು ಎಲ್ಲರೂ ಈ ಕಲ್ಟ್ ಚಿತ್ರ ನೋಡಿದ್ಮೇಲೆ ಎದೆ ತಟ್ಕೊಂಡು ಹೆಮ್ಮೆಯಿಂದ ಹೇಳ್ತೀರಾ ಇದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ. ಅಕ್ಕಪಕ್ಕ ಇಂಡಸ್ಟ್ರಿಯವ್ರಿಗೆ ಹೇಳ್ಬೋದು, ಬನ್ನಿರಿ ನಮ್ಮ ಕನ್ನಡ ಸಿನಿಮಾನ ನೋಡಿ ಅಂತ. ಆ ಥರ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀನಿ. ಇವಾಗ ಬಹುಶಃ ನಾನು ಓವರಾಗಿ ಮಾತಾಡ್ತಿದ್ದಾನೆ, ಇಲ್ಲ ಓವರ್ ಕಾನ್ಫಿಡೆಂಟ್ ಆಗಿದೆ ಅಂತ ನಿಮ್ಗೆ ಅನಿಸ್ಬಹುದು. ನೀವು ಸಿನಿಮಾ ನೋಡಿದ್ಮೇಲೆ ಇದು ನನ್ನ ಮಾತನ್ನ ನೀವು ಟ್ರಸ್ಟ್ ಮಾಡ್ತೀರಾ, ಬಿಲೀವ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಜನವರಿ 23ಗೆ ನನ್ನ ಕಲ್ಟ್ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೀವು ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗ್ಬಿಟ್ಟು ಆ ಸಿನಿಮಾ ನೋಡಿ ಯಶಸ್ವಿ ಮಾಡಿ ನಾನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.
ಇವಾಗ ಇತ್ತೀಚಿನ ಪೋಸ್ಟರ್ಸ್ ನೋಡಿ ಅಥವಾ ಪ್ಯಾಥೋ ಸಾಂಗ್ ನೋಡಿ ಇದು ಬರೀ ಹುಡುಗ ಹುಡುಗಿಗೆ ಮಾತ್ರ ಸೀಮಿತ ಅಂತ ಅನ್ಕೊಳ್ಳೋದಿಲ್ಲ. ಅಯ್ಯೋ ಶಿವನೇ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅದು ಬಿಟ್ಟು ಬೇರೆ ಇದೆ ಸಿನಿಮಾ ಅಂತ. ಸೊ ಎಲ್ಲರೂ ತಂದೆ ತಾಯಿ ಇರ್ಬೋದು, ಮಕ್ಳಿರ್ಬೋದು, ಯಂಗ್ಸ್ಟರ್ಸ್ ಇರ್ಬೋದು, ಎಲ್ಲರಿಗೂ ಮಾಡಿರೋ ಸಿನಿಮಾ. ಜನವರಿ 23ಕ್ಕೆ ನಿಮ್ಮ ಮುಂದೆ ಬಿಡುಗಡೆ ಆಗ್ತಿದೆ ಚಿತ್ರಮಂದಿರದಲ್ಲಿ. ದಯವಿಟ್ಟು ಎಲ್ಲರೂ ಬಂದು ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿದ್ರ Jan 23 ಕಲ್ಟ್ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.